ಈ ಬ್ರಹ್ಮಾಂಡದಲ್ಲಿ ಅತ್ಯಂತ ವಿರಳವಾದ ವಸ್ತು ಯಾವುದು ಎಂದು ನಾನು ನಿಮ್ಮನ್ನು ಕೇಳಿದ್ರೆ ಬಹುಶಃ ನಿಮ್ಮ ಉತ್ತರ ವಜ್ರ ಅಥವಾ ಚಿನ್ನ ಎಂದಿರಬಹುದು. ಆದರೆ ಬ್ರಹ್ಮಾಂಡದ ವಾಸ್ತವದಲ್ಲಿ ಇವೆರಡೂ ಸಾಮಾನ್ಯ ಕಲ್ಲುಗಳಿಗಿಂತ ಹೆಚ್ಚೇನೂ ಅಲ್ಲ. ಏಕೆಂದರೆ ಈ ಬ್ರಹ್ಮಾಂಡದಲ್ಲಿ ವಜ್ರಗಳು ಎಷ್ಟೊಂದು ಸಾಮಾನ್ಯವೆಂದರೆ ನೆಪ್ಚೂನ್ ಮತ್ತು ಯುರೇನಸ್ನಂತಹ ಗ್ರಹಗಳಲ್ಲಿ ವಜ್ರಗಳ ಮಳೆಯೇ ಆಗುತ್ತದೆ. ಬಾಹ್ಯಾಕಾಶದಲ್ಲಿ 55 ಕ್ಯಾನ್ರಿ ಎಂಬ ಸಂಪೂರ್ಣ ಗ್ರಹವೇ ವಜ್ರದಿಂದಲೇ ಮಾಡಲ್ಪಟ್ಟಿದೆ. ವಾಸ್ತವವೇನೆಂದರೆ ಬಾಹ್ಯಾಕಾಶದಲ್ಲಿ ವಜ್ರದ ಮೌಲ್ಯ ಕಸಕ್ಕಿಂತ ಹೆಚ್ಚೇನೂ ಇಲ್ಲ. ಅದರ ಇನ್ನೊಂದು ಕಡೆ ನಾವು ಭೂಮಿಯ ಮೇಲೆ ಅತ್ಯಂತ ಸಾಮಾನ್ಯವೆಂದು ಭಾವಿಸುವ ಮರ, ನೈಸರ್ಗಿಕ ಮರ, ಈ ಬ್ರಹ್ಮಾಂಡದ ಅತ್ಯಂತ ವಿರಳವಾದ ವಸ್ತುವಾಗಿದೆ. ಏಕೆಂದರೆ ಮರವು ಯಾವುದೇ ಸಾಮಾನ್ಯ ರಾಸಾಯನಿಕ ಅಥವಾ ಧಾತು ಎಲಿಮೆಂಟ್ ಅಲ್ಲ. ಇದು ಒಂದು ಸಂಕೀರ್ಣ ಜೈವಿಕ ರಚನೆ, ಕಾಂಪ್ಲೆಕ್ಸ್ ಬಯೋಲಾಜಿಕಲ್ ಸ್ಟ್ರಕ್ಚರ್. ಒಂದು ಮರದ ತುಂಡು ರೂಪುಗೊಳ್ಳಲು ಭೂಮಿಯಂತಹ ಪರಿಪೂರ್ಣ ವಾತಾವರಣ, ನೀರು, ಮಣ್ಣು ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಲಕ್ಷಾಂತರ ವರ್ಷಗಳ ವಿಕಾಸದ ಎವಲ್ಯೂಷನ್ ಅಗತ್ಯವಿರುತ್ತದೆ. ಈ ಗೋಚರ ಬ್ರಹ್ಮಾಂಡದ 2 ಟ್ರಿಲಿಯನ್ ನಕ್ಷತ್ರ ಪುಂಜಗಳಲ್ಲಿ, ಕೋಟ್ಯಂತರ ಗ್ರಹಗಳಲ್ಲಿ ಚಿನ್ನ ಮತ್ತು ಕಬ್ಬಿಣ ಸುಲಭವಾಗಿ ಸಿಗುತ್ತವೆ. ಆದರೆ ಅಲ್ಲಿ ಮರದ ಒಂದು ಕುರುಹು ಕೂಡ ಇದುವರೆಗೆ ಪತ್ತೆಯಾಗಿಲ್ಲ. ಆದರೆ ನಾವು ಮನುಷ್ಯರು ಈ ಹೊಳೆಯುವ ಕಲ್ಲುಗಳ ಹಿಂದೆ ಬಿದ್ದು ನಮ್ಮದೇ ಮರಗಳನ್ನು ಕ್ರೂರವಾಗಿ ಕಡಿಯುತ್ತಿದ್ದೇವೆ. ನಾವು ಬ್ರಹ್ಮಾಂಡದ ಅತ್ಯಂತ ವಿರಳವಾದ ವಸ್ತುವನ್ನು ನಾಶ ಮಾಡುತ್ತಿದ್ದೇವೆಂಬ ಅರಿವೇ ನಮಗಿಲ್ಲ.